ಹೊಸ ಹುಡುಗರು ನೀವು ಬ್ಲಾಸ್ಟಿಂಗ್ದಾಗ ಬರ್ತಿರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಈಗ ನಾವು ರಿಮೋಟ್ ಇರ್ತದಲ್ಲ, ನಾವು ಬ್ಲಾಸ್ಟಿಂಗ್ ಚಾಲೂ ಮಾಡ್ತೇವಲ್ಲ, ಇದು ನನ್ನ ಕೈಯಲ್ಲಿ ನೋಡ್ರಿ ಏನದ ಇದು ಡೆಕ್ ಟೇಪ್ ಅದ. ಇದು ನಾವು ಡೆಕ್ ಟೇಪ್ ಏನು ಮಾಡ್ತೇವೆ, ನಾವು ರಿಮೋಟಿಗೆಲ್ಲ ಡೈರೆಕ್ಟ್ ಮಾಡ್ತೇವೆ. ಯಾಕಂದ್ರಲ್ಲ ಹಿಂಗೆ ಕೈ ಹಿಡ್ದು ಜಾಸ್ತಿ ಕೈ ನೋಯ್ತದ ಅಂತೇಳಿ ನಾವು ಅದಕ್ಕೆ ಹಚ್ಚಿ ನಾವು ಹೊಡಿತೇವೆ. ಬಟ್ ಅದು ಹಂಗೆ ಹೊಡಿಯೋ ರೂಲ್ಸ್ ಇಲ್ಲ. ಯಾಕಂದ್ರೆ ನಾವು ಹಿಂಗೆ ಹೊಡಿಬೋದು ಕದ್ದಿ ಮುಚ್ಚಿ, ಬಟ್ ಅದಕ್ಕೆ ಪಿ ಎ ಡಿ ಕ್ಯೂ ಸಿ ಯಾರ ನೋಡಿ ಸೇಫ್ಟಿ ನೋಡಿದ್ರು ಅಂದರು ನಮ್ಮ ಸೀದಾ ಕಾರ್ಡ್ ತೊಗೋತಾರೆ, ಪ್ರಾಬ್ಲಮ್ ಆಯ್ತದ. ಮತ್ತು ಇದು ತಾರ್ ಇರ್ತಲ್ಲ, ತಾರನೂ ಕಟ್ಟಿ ಹೊಡಿತಾರೆ ಭಾಳ ಜನ. ಬಟ್ ಅದು ಭೀ ಅಲೋಡ್ ಇಲ್ಲ. ಈಗ ನಾವು ನಾರ್ಮಲಿ ಹೊಡಿತೇವೆ, ಹಂಗೆ ಹಿಂಗೆ ಕದ್ದಿ ಮುಚ್ಚಿ ಹೊಡಿತೇವೆ. ಬ್ಲಾಸ್ಟಿಂಗ ಜಾಸ್ತಿ ಕೈ ಹಿಡ್ದು ನಮ್ಮ ಕೈ ನೋಯ್ತಾವ ಅಂತೇಳಿ ನಾವು ಅದಕ್ಕೆಲ್ಲ ಡೆಡ್ ಮೇಲೆ ಎಂಡಿಗೆಲ್ಲ ತಾರಾಗಲಿ ಡೆಕ್ಟೇಟವ್ ಆಗಲಿ ಹಾಕಿ ಹೊಡಿತೇವೆ. ಬಟ್ ಅದು ಹೊಡ್ಯೋದು ಪರ್ಮಿಷನ್ ಇಲ್ಲ, ಅಲೋಡ್ ಇಲ್ಲ. ಬಟ್ ಪಿ ಎ ಡಿ ಗಿ ಡಿ ನೋಡಿದವ್ರು ಕಾರ್ಡ್ ತೊಗೋತಾರೆ, ಮತ್ತು ನಮ್ಮ ಕಾರ್ಡೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಯಾರನ್ನೂ ಹಂಗೆ ಯೂಸ್ ಮಾಡಿ ಸೇಫ್ಟಿದಿಂದ ಕೆಲಸ ಮಾಡಿರಿ. ಯಾಕಂತಂದ್ರಲ್ಲ ಕ್ಯೂ ಸಿ ಗೀಸಿ ನೋಡಿದ್ರು ಅಂತಂದ್ರು ಕಸ್ಕೋತಾರೆ ಕಾರ್ಡ, ಅದ್ರದಿಂದ ಪ್ರಾಬ್ಲಮ್ ಆಯ್ತದೆ. ಹೊಸ ಹುಡುಗರಿಗೆ ಗೊತ್ತಿರಲಿದು, ನನಗೂ ಹಿಡ್ದಿದ್ರು ಪಿ ಎ ಡಿ. ಮತ್ತು ನಂಗೆ ಕಾರ್ಡ್ ತೊಗೊಡಿ, ನಂಗೆ ವಾರಂಟ್ ಲೆಟ್ರ್ ಕೊಟ್ಟಿದ್ದರು, ಮತ್ತೆ ಮಾಡಿದ ಹಾಕ್ಬಿಡ್ಬೇಡ ಅಂತೇಳಿ. ಅದೇ ಹೊಸ ಹುಡುಗರಿಗೆ ನಾ ಹೇಳತ್ತೀನಿ, ಕೇಳ್ತಾರೆ. ನೀವು ಇಂಟ್ರ್ಯೂದಾಗ ಭೀ ಕೇಳ್ತಾರೆ, ಡೆಕ್ ಟೇಪ್ ಹಾಕಿ ಹೊಡಿತೀರಿ ಅನ್ನೋದಕ್ಕೆ ಡೈರೆಕ್ಟ್ ಹೊಡಿತೀರ ಅಂತ ಕೇಳ್ತಾರೆ ಡೆಡ್ ಮೇಲೆ ಹ್ಯಾಂಡಲ್ಕ. ಸ್ವಲ್ಪ ನೆನ್ಪಿಟ್ಕೊರಿ ಹೊಸ ಹುಡುಗರು.